ಇಂದು ನಾವು ಮುಂಜಾನೆ ಹೇಳುವ 2ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ: ಸಮುದ್ರವಸನೆ ದೇವಿ ಪರ್ವತಸ್ತನಮಂಡಲೇ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಈ ಶ್ಲೋಕದ ಸಂಪೂರ್ಣ ಅರ್ಥವನ್ನು ತಿಳಿದುಕೊಳ್ಳೋಣ. ಓ ಭೂಮಿ ತಾಯಿ, ಕಾಡುಗಳು ಮತ್ತು ಪರ್ವತಗಳಿಂದ ಅಮೃತವಾಗಿರುವ ಸಾಗರವನ್ನು ಬಟ್ಟೆಯಾಗಿ ಹೊಂದಿರುವ ನೀನು ವಿಷ್ಣುವಿನ ಪತ್ನಿ. ನಾನು ನಿಮಗೆ ನಮಸ್ಕರಿಸುತ್ತಿದ್ದೇನೆ. ನನ್ನ ಪಾದಗಳಿಂದ ನಿಮ್ಮನ್ನು ಮುಟ್ಟಿದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ಶ್ಲೋಕದ ವಿವರಗಳನ್ನು ತಿಳಿದುಕೊಳ್ಳೋಣ. ಈ ಸುಂದರವಾದ ಶ್ಲೋಕವು ಪ್ರತಿದಿನ ಬೆಳಗ್ಗೆ ಹೇಳುವ 2ನೇ ಶ್ಲೋಕವಾಗಿದೆ. ನಿಮ್ಮ ಪಾದಗಳು ಭೂಮಿ ತಾಯಿಯನ್ನು, ಅಂದರೆ ನೆಲ ಮುಟ್ಟುವ ಮುನ್ನವೇ ಈ ಶ್ಲೋಕವನ್ನು ಹೇಳಿ. ಭೂಮಿ ತಾಯಿಯ ಪವಿತ್ರ ದೇಹವನ್ನು ನಮ್ಮ ಪಾದಗಳಿಂದ ಸ್ಪರ್ಶಿಸುತ್ತಿರುವುದಕ್ಕಾಗಿ ನಮ್ಮನ್ನು ಕ್ಷಮಿಸುವಂತೆ ಭೂಮಿ ತಾಯಿಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈ ಮಂತ್ರದ ಪ್ರಯೋಜನವನ್ನು ಹೇಳುವುದಾದರೆ, ಮಾತೃಭೂಮಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮತ್ತು ಕ್ಷಮೆ ಕೇಳಲು ಈ ಶ್ಲೋಕವನ್ನು ಪರಿಗಣಿಸಲಾಗುತ್ತದೆ. ನಿಮಗೆ ಈ ಚಾನಲ್ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.